ನೈನಿ ಮಾತಾಡಿದ್ರೆ ಆಗೋದಿಲ್ಲ. ಸೀರಿಯಸ್ ಆಗಿ ಹೋಗಿ ಕೇಳಬೇಕು ಅಂತಿದ್ದೀನಿ. ಯಾಕೆ ಯಜಮಾನ್ರೆ, ಏನಾಯ್ತು? ನಿನಗೆ ದೇವಿಪುರದಲ್ಲಿ ಆಕ್ಸಿಡೆಂಟ್ ಆಗಿ ಡೇಟ್ ಏನು, ನಿನಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದೀವಿ ಅಂತ ಅವ್ರು ಹೇಳಿದ ಡೇಟ್ ಏನು, ಒಂದ್ಸಲ ಚೆಕ್ ಮಾಡು. ಅಂದ್ರೆ ಅವ್ರು ಇನ್ನೂ ಟ್ರೀಟ್ಮೆಂಟ್ ಕೊಡ್ತಾನೆ ಇದೀವಿ ಅಂತ ಹೇಳಿ ಬಿಲ್ ಕಳಿಸಿದಾರೆ ಅಂದ್ರೆ ದುಡ್ಡು ನುಂಗ್ಬೇಕು ಅಂತಾನೆ ತಾನೆ. ನಾವು ಮಿಲೇನಿಯರ್ಸ್ ಆದ ಮಾತ್ರಕ್ಕೆ ಈ ರೀತಿ ಮೋಸ ಮಾಡಬಾರ್ದು ತಾನೆ. ಹೌದು. ನಮ್ಗೆ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ನಾರ್ಮಲ್ ಪಬ್ಲಿಕ್ ಪರಿಸ್ಥಿತಿ ಏನು ಅಂತ. ಪಾಪ ಅಮಾಯಕರೆಲ್ಲರೂ ಆಸ್ತಿ ಮಾರ್ಕೊಳ್ಳೋ ಪರಿಸ್ಥಿತಿ ಬರೋ ಚಾನ್ಸಸ್ ಇದೆ ಅಲ್ವಾ. ಆ ಹಾಳಾದ ಹಾಸ್ಪಿಟಲ್ ಮೇಲೆ ಕಂಪ್ಲೇಂಟ್ ಮಾಡೋಣ ಅಂತಿದ್ದೀನಿ. ಏನಂತೀಯ? ಬೇಡ ಅಂತೀನಿ. ಅದ್ಯಾಕೆ ನೇನಿ? ಎಲ್ಲಿ ತಪ್ಪಾಗಿದೆ ಅಂತ ತಿಳ್ಕೋಬೇಕಲ್ವಾ ಮೊದಲು. ಡೇಟ್ ತಪ್ಪಾಗಿರ್ಬೋದು, ನಾನಿಲ್ಲಿ ಆರಾಮಾಗಿರ್ಬೇಕಾದ್ರೆ ಅದರಲ್ಲೂ ನಾನೇ ಅವ್ರ ಹತ್ರ ಮಾತಾಡ್ಬೇಕು ಅನ್ಕೊಂಡಾಗ ಕೇಸು ಕಂಪ್ಲೇಂಟು ಅಂತ ತೊಂದರೆ ತಗೊಳ್ಳೋದು ಸರಿ ಅಲ್ಲ. ಸರಿ, ಹಾಗಾದ್ರೆ ಆದರೂ ನಿನ್ಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ರು, ಏನು ಕೊಟ್ಟರು, ಅದನ್ನೆಲ್ಲ ಬಿಲ್ಲಲ್ಲಿ ಮೆನ್ಷನ್ ಮಾಡಬೇಕಲ್ವಾ? ಡಿಸ್ಚಾರ್ಜ್ ಮಾಡಿದ್ಮೇಲೆ ಕೊಡ್ತಾರೆ.